ಮಹೇಂದ್ರ ರಾಜಂಗಳಿ ಅವರಿಗೆ ಕಿಂಗ್ ರಾವಣ ಗ್ರೂಪ್ ಅಥಣಿ ಅವರಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ. ಅಥಣಿ ಪಟ್ಟಣದಲ್ಲಿ 207ನೇ ಭೀಮಾ ಕೊರೆಗಾಂ ವಿಜಯೋತ್ಸವ ಹಾಗೂ ಶೌರ್ಯ ದಿನದ ಅಂಗವಾಗಿ ಎಡಿ ನ್ಯೂಸ್ ಕನ್ನಡ ಸಂಪಾದಕರಾದ ಮಹೇಂದ್ರ ರಾಜಂಗಳಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕಿಂಗ್ ರಾವಣ ಗ್ರೂಪ್ ವತಿಯಿಂದ ನೇರ ದಿಟ್ಟ ವರದಿಗಳನ್ನು ನಿರಂತರವಾಗಿ ಪ್ರಸಾರ ಮಾಡುತ್ತಾ ನೊಂದವರ ಪರವಾಗಿ ಸದಾ ಧ್ವನಿ ಎತ್ತುವ ಮೂಲಕ ಅನ್ಯಾಯವನ್ನು ಪ್ರತಿಭಟಿಸುವ ಮೂಲಕ ಸಮಾಜ ಸೇವೆಯಲ್ಲಿ ತೊಡಗಿರುವ ಮಹೇಂದ್ರ ರಾಜಂಗಳಿ ಅವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಿದ ವೇಳೆ ಮಾತನಾಡಿದ ಅವರು, ಈ ಪ್ರಶಸ್ತಿಯಿಂದ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ. ಜನರ ಸೇವೆಗಾಗಿ ಸದಾಕಾಲ ಸಿದ್ಧವಾಗಿರುತ್ತೇನೆ. ಅದಕ್ಕಾಗಿ ನಮ್ಮ ಎಡಿ ನ್ಯೂಸ್ ಕನ್ನಡ ಚಾನೆಲ್ ತಂಡ ಸದಾ ಸಿದ್ಧವಾಗಿರುತ್ತದೆ ಎಂದು ಮಹೇಂದ್ರ ರಾಜಂಗಳಿ ಅವರು ತಿಳಿಸಿದರು. ಇದೇ ವೇಳೆ ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಪತ್ರಿಕೋದ್ಯಮ ಸೇರಿದಂತೆ ಹಲವು ರಂಗಗಳಲ್ಲಿ ಸಾಧನೆಗೈದ ಸಾಧಕರನ್ನ ಅಥಣಿಯ ಕಿಂಗ್ ರಾವಣ ಗ್ರೂಪ್ ಪದಾಧಿಕಾರಿಗಳು ಗೌರವ ಸನ್ಮಾನದ ಮೂಲಕ ಗೌರವಿಸಿದರು. ಈ ವೇಳೆ ಸಮಾಜ ಸೇವಕರಾದ ಶಶಿ ಸಾಳ್ವೆ, ಸಿದ್ಧಾರ್ಥ ಸಿಂಗೆ, ಸಿದ್ದಲಿಂಗ ಮಡ್ಡಿ, ಸುಂದರ್ ಸೌದಗಾರ್, ಮಂಜು ಹೋಳಿಕಟ್ಟಿ, ಅಣ್ಣಪ್ಪ ಭಜಂತ್ರಿ, ಚನ್ನಪ್ಪ ಐಹೊಳೆ, ನಿಜಪ್ಪ ಹಿರೇಮನಿ, ಶಶಿಕಾಂತ್ ನಿಡೋಣಿ, ಸೂರ್ಯಕಾಂತ್ ಚಲವಾದಿ, ಸುಕುಮಾರ್ ಕಾಂಬ್ಳೆ, ಸುಧಾಕರ್ ಬೆಳ್ಳಂಕಿ, ಮಂಜು ನೂಲಿ ಮತ್ತು ನ್ಯಾಯವಾದಿಗಳಾದ ಮಿತೇಶ್ ಪಟ್ಟಣ್, ರಾಮು ಮರಳೇರ್, ಮಲ್ಲೇಶ ಕಸ್ತೂರಿ ಹಾಗೂ ಪತ್ರಕರ್ತರಾದ ಪರಸು ನಂದೇಶ್ವರ್, ಅಜಿತ್ ಕಾಂಬ್ಳೆ, ರಾಕೇಶ್ ಮೈಗೂರ್, ರಮೇಶ್ ಬಾದವಾಡಿಕಿ, ಯಾಸಿನ್ ಜಾರೆ, ಜಬ್ಬಾರ್ ಚಿಂಚಲಿ, ಸುಭಾಷ್ ಕಾಂಬ್ಳೆ ಸೇರಿದಂತೆ ಹಲವರನ್ನ ಗೌರವಿಸಲಾಯಿತು.